ಚಿಕ್ಕಮಂಗ್ಳೂರಲ್ಲಿ ಒಂದು ಫ್ಯಾಮಿಲಿ ಗಲಾಟೆ. ತಾರಾ ಅನ್ನೋ ಲೇಡಿ ಮನೆ ಬೆಡ್ರೂಮಲ್ಲಿ ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಯಲ್ ಶರೀಫ್ನಿಗೆ ಏನು ಕೆಲಸ? ಅಲ್ಲಿದ್ದವರೆಲ್ಲ ಇದನ್ನೇ ಕೇಳ್ತಿದ್ರು. ರಾಯಲ್ಲು ನಿನ್ಗೆ ಏನಪ್ಪ ಕೆಲಸ, ಇಲ್ಯಾಕಪ್ಪ ಇದೆಯಾ ಅಂದರೆ, ಇವ್ರು ನನ್ನ ಫ್ರೆಂಡು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ಅಂತಾನೆ. ಇವಮ್ಮ ತಾರನ್ ಕೇಳಿದ್ರೆ ನನಗೆ ಹುಷಾರಿರಲಿಲ್ಲ, ಮಾತ್ರೆ ಕೊಡೋಕೆ ಬಂದಿದ್ರು ಅನ್ನುತ್ತೆ. ಇವಯ್ಯ ತಾರನ ಹಸ್ಬೆಂಡ್ ನೋಡಿದ್ರೆ ಇಷ್ಟುದ್ದ ಗೋಳಿನ ಖಾತೆ ಹೇಳ್ತಾನೆ. ಇದ್ರ ಹೆಸರು ಕೀರ್ತಿರಾಜು ಅಂತ. ಮನೆಯವರನ್ನೆಲ್ಲ ಎದುರು ಹಾಕ್ಕೊಂಡು ಈ ತಾರಾ ಅನ್ನೋ ಹೆಣ್ಣು ಮಗಳನ್ನ ಲವ್ ಮಾಡಿ ಮದುವೆ ಆಗಿತ್ತಂತೆ. ಈ ತಾರಮ್ಮನ ನೋಡಿದ್ರೆ ಈ ರಾಯಲ್ ಶರೀಫ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬಿಟ್ಟೈತೆ. ಮನೇಲಿ ಗಂಡ ಹೆಂಡತಿ ಮಧ್ಯೆ ಡೈಲಿ ಜಗಳ. ಈ ಕೀರ್ತಿರಾಜ ಆ ತಾರಮ್ಮನಿಗೆ ರಾಡರ್ ಹೊಡೆದ್ಬಿಟ್ಟ ಅಂತ ಕೇಸ್ ಮಾಡಿ ಜೈಲಿಗೆ ಕಳಿಸ್ಬಿಟ್ಟಿದ್ರಂತೆ. ಈ ಕೀರ್ತಿರಾಜ ನೋಡಿದ್ರೆ ನಾನು ರಾಡೇ ಮುಟ್ಟಿಲ್ಲ ಅಂತಾನೆ. ಈ ಕೇಸಿಗೆ ಹೈ ವಿಟ್ನೆಸ್ ಯಾರಪ್ಪ ಅಂತ ನೋಡಿದ್ರೆ ಹೇಗೇನಿದೆ ರಾಯಲ್ ಶರೀಫ್. ಅಲ್ಲಿಗೆ ಅರ್ಥ ಆಯ್ತಲ್ಲ ಕತೆ. ಅಂದ್ರೆ ದಾಂಪತ್ಯಕ್ಕಿಂತ ಫ್ರೆಂಡ್ಶಿಪ್ಪೇ ಮುಖ್ಯ ಅನ್ನೋದು ಇದ್ರ ತಾತ್ಪರ್ಯ. ಅವಾಗಿಂದ ಗಂಡ ಹೆಂಡತಿ ಬೇರೆ ಬೇರೆ ಇದ್ರಂತೆ. ಮೊನ್ನೆ ಈ ಕೀರ್ತಿರಾಜ ಹಂಗೆ ತಾರಮ್ಮನ ಮುಂದೆ ಪಾಸ್ ಆಗ್ತಿದ್ದಂತೆ ಅವಾಗ ಈ ರಾಯಲ್ ಶರೀಫು ತಾರನ್ ಮನೆ ಒಳಗಡೆ ಹೋಗ್ತಿದ್ದದನ್ನ ನೋಡ್ಬಿಟ್ಟವನು ಈ ಕೀರ್ತಿರಾಜ. ಅಲ್ಲಲ್ಲ ಸಿಕ್ಕಾಕೊಂಡ್ಬಿಟ್ರಲ್ಲ, ನಾನು ಏನು ಹೇಳಿದ್ರು ಯಾರೂ ನಂಬ್ತಿರ್ಲಿಲ್ಲ. ಇವತ್ತು ಇವ್ರನ್ನ ಎಲ್ರಿಗೂ ರೆಡ್ ಹ್ಯಾಂಡಾಗಿ ಹಿಡ್ಕೊಟ್ಬಿಡೋಣ ಅಂದ್ಕೊಂಡು ಎಲ್ರಿಗೂ ಕಾಲ್ ಮಾಡಿ ಎಲ್ರಿಗೂ ತಾರನ್ ಮನೆ ಹತ್ರ ಕರ್ಸ್ಕೊಂಡ್ಬಿಟ್ಟವನೆ. ಎಲ್ಲ ಬಂದ್ಮೇಲೆ ಮನೆ ಒಳಗಡೆ ಹೋಗಿ ನೋಡಿದ್ರೆ ಈ ರಾಯಲ್ ಶರೀಫು ಬೆಡ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಂತೆ. ಇಲ್ಲೇನಯ್ಯ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಮುಂಬೈಯಿಂದ ಈಗ ಜಸ್ಟ್ ಬಂದೆ ಅಂತ ಹೊಲ್ಬಿಟ್ಟವನೆ. ಅಲ್ಲ ಕಣಯ್ಯ ರಾಯಲು, ಮುಂಬೈಯಿಂದ ಬಂದು ನಿನ್ನ ಮನೆಗೆ ತಾನೇ ಹೋಗ್ಬೇಕು, ಅದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ, ಇವ್ರಿಗೂ ನಿನಗೂ ಏನು ಸಂಬಂಧ ಅಂತ ಇವ್ರು ದಬಾಯಿಸವ್ರೆ. ಇವ್ರು ನನ್ನ ಫ್ರೆಂಡು ಕಣ್ರಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಈ ರಾಯಲು ಕೂಡ ಜೋರು ಮಾಡವ್ರೆ. ಮಾತಿಗೆ ಮಾತು ಬೆಳೆದವೆ, ಜಗಳನೂ ಜೋರಾಗಿದೆ. ಬಂದವರೆಲ್ಲ ಕತ್ಲಲ್ಲೂ ಟಾರ್ಚ್ ಹಾಕೊಂಡು ವಿಡಿಯೋ ಮಾಡೋದಕ್ಕೆ ಶುರು ಮಾಡವ್ರೆ. ಓಹೋ, ಇದು ಯಾಕೂ ಸರಿ ಆಗಲ್ಲ, ಕತ್ಲಲ್ಲಿ ಹೋದ್ಮಾನ ಬೆಳಗಾದ್ಮೇಲೆ ಬರುತ್ತಾ ಅಂದ್ಕೊಂಡು ಈ ಮಾಜಿ ಯೂತ್ ಪ್ರೆಸಿಡೆಂಟು ಅಲ್ಲಿಂದ ಮೆತ್ತಿಗೆ ಎಸ್ಕೇಪ್ ಆಗ್ಬಿಟ್ಟೈತೆ. ಇದೆಲ್ಲ ಮುಗಿದ್ಮೇಲೆ ಇವಮ್ಮ ತಾರಾ ಒಂದು ವಿಡಿಯೋ ಮಾಡಿಬಿಡ್ತು. ನನಗೆ ಹುಷಾರಿರಲಿಲ್ಲ, ರಾಯಲು ನಮ್ಮ ಮನೆಗೆ ಮೆಡಿಸಿನ್ ಕೊಡೋದಕ್ಕೆ ಅಂತ ಬಂದಿದ್ರು, ಆ ಟೈಮಲ್ಲಿ ಇವರೆಲ್ಲ ಬಂದು ಗಲಾಟೆ ಮಾಡಿದ್ರು, ನಮ್ಮ ಮಧ್ಯೆ ಅಂಥದ್ದು ಏನೂ ನಡೆದಿಲ್ಲ ಅಂತ ಒಂದು ವಿಡಿಯೋ ಮಾಡಿಬಿಡ್ತು. ಅಂಥ ಕತ್ತಲ್ಲಿ ಎಂಥ ಮೆಡಿಸಿನ್ ತಂದಿದ್ದ, ಮೆಡಿಸಿನ್ ಕೊಡೋದಕ್ಕೆ ಬಂದವನಿಗೆ ಬೆಡ್ರೂಮಲ್ಲಿ ಹೆಂಗೆ ಕೆಲಸ ಅನ್ನೋದು ಇಲ್ಲಿ ಬಂದಿದ್ದವ್ರ ಪ್ರಶ್ನೆ. ಇದೆಲ್ಲ ಗಲಾಟೆ ಮುಗಿಸ್ಕೊಂಡು ಈ ಕೀರ್ತಿರಾಜ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಸ್ಟೇಷನ್ಗೆ ಹೋದರೆ ಪೊಲೀಸರು ತಗೊಳ್ಳಿಲ್ವಂತೆ. ಈ ಹಸ್ಬೆಂಡ್ ಕೀರ್ತಿರಾಜನ್ ಒಂದೇ ಗೋಳು, ನನಗೆ ಪ್ರಾಣ ಭಯ ಐತಿ, ಆ ರಾಯಲ್ ಶರೀಫ್ ಸರಿ ಇಲ್ಲ, ಹೆವಿ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ, ಅವನು ನನ್ನ ಸುಮ್ಮನೆ ಬಿಡಲ್ಲ, ಅವರಿಬ್ರು ಏನಾದರೂ ಮಾಡ್ಕೊಳ್ಳಿ, ನನ್ನ ತಂಟೆಗೆ ಬರೋದು ಬೇಡ, ನನಗೆ ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು ಅಂತ ಒಂದೇ ಸಮಯ ಗೋಳಾಡುತ್ತೆ. ತಾರಾಬಲ ಚೆನ್ನಾಗಿದ್ರೆ ಕೀರ್ತಿ ಬರುತ್ತೆ ಅಂತಾರೆ. ಇವಾಗ ತಾರಾಬಲ ರಾಯಲ್ ಕಡೆ ಇದೆ, ಕೀರ್ತಿಗೆ ಅಪಕೀರ್ತಿ ಬರೋದು ಗ್ಯಾರಂಟಿ. ನೋಡೋಣ.